ನಾವಿವತ್ತು ಹೋಗ್ತಿರೋದು ನಮ್ಮ ಮನೆಯವರ ದೊಡ್ಡಪ್ಪನ ಮಗಳು ಮನೆಗೆ. ಅಂದರೆ ಅವ್ರದ್ದು ಗ್ರೂಪ್ ರೇಷ್ ಆಗಿ ತುಂಬ ದಿನ ಆಯಿತು. ಹಾಗೆ ಕೆಲವರು ಕೇಳ್ತಿರ್ತೀರ, ನೀವು ಯಾಕೆ ಹೆಚ್ಚಾಗಿ ನಿಮ್ಮ ಕಡೆ ವಿಡಿಯೋ ಮಾಡ್ತೀರಾ, ಸತೀಶ್ ಅಣ್ಣವ್ರ ಕಡೆ ವಿಡಿಯೋ ಮಾಡಲ್ಲ ಅಂತ ಹೇಳಿ. ಎಷ್ಟು ಚಂದ ಇದೆ ಅಲ್ವಾ ಮನೆ. ಇಂಥ ಮನೆಗಳು ಪೇಟೆಗಿಂತ ತೋಟದಲ್ಲಿರ್ಬೇಕಾ, ಆವಾಗಲೇ ಚಂದ. ಹಾಗೆ ತುಂಬ ಜನ ಕೇಳ್ತಿದ್ರಿ, ನಮ್ಮದು ಗ್ರೂಪ್ ರೇಷಿಗೆ ಯಾಕೆ ನಿಮ್ಮ ಅತ್ತೆ ಬಂದಿಲ್ಲ, ಯಾಕೆ ಸತೀಶ್ ಅವರಮ್ಮ ಬಂದಿಲ್ಲ ಅಂತ. ಎಲ್ರಿಗೂ ನಮಸ್ಕಾರ. ನಿನ್ನೆ ಸೂರತ್ತೆಲ್ಲ ಮುಗಿಸ್ಕೊಂಡು ಬೆಂಗಳೂರಲ್ಲಿದ್ದು ನೆಕ್ಸ್ಟ್ ಡೇ ಬಂದು ಹಾಸನಲ್ಲಿದ್ದು ಈಗ ಕಲ್ಲರೆ ಬಂದು ಇಲ್ಲಿಂದ ಸ್ವಲ್ಪ ಕೆಲಸ ಐತೆ, ಎಲ್ಲ ಹೊರಡಬೇಕಾಗಿತ್ತು. ಹಾಗಾಗಿ ಅಲ್ಲಿಗೆ ನಾನು ನಮ್ಮನೆಯವರು ನನ್ನ ಮಗ ಹೊರಡ್ತಾ ಇದ್ದೀವಿ ಹೇಳಿ. ಹಾಗೆ ಕೆಲವರು ತುಂಬ ಕ್ವಶನ್ಸ್ ಕೇಳ್ತಾ ಇದ್ರಿ, ನನಗೆ ಕಮೆಂಟ್ಸ್ಗಳಿಗೆ ಕೆಲವೊಂದು ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಹೇಳೋಣ ಅಂತ ಹೇಳಿ ಸುಮ್ಮನಿದ್ದೆ ಅಷ್ಟೇ. ಬನ್ನಿ ಇವಾಗ ಮೂಡಿಗೆರೆಯಲ್ಲಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿ ನೋಡೋಣ. ಟೈಮ್ ಆಯಿತು, ಇನ್ನು ಅಲ್ಲಿಗೆ ಹೋಗೋದ್ರೊಳಗೆ 2 ಗಂಟೆ ಆಗುತ್ತೆ. ನಾವು ಇವತ್ತು ಮೂಡಿಗೆರೆಗೆ ಹೋಗ್ತಾ ಇರೋದು. ಹಾಗಾಗಿ ನನ್ನ ಮಗ ಬೇರೆ ಮಲಗಿಬಿಟ್ಟಿದ್ದಾನೆ. ಟವಲ್ಲೆಲ್ಲ ತೊಗೊಂಡಿದ್ದೀನಿ, ಹಂಗೆ ಹೋಗ್ತಾ ಇದ್ದೀನಿ ಬಿಡಿ. ಈಗ ಹೋಗಿ ಟವಲ್ಲೆಲ್ಲ ಹಾಕ್ಕೊಂಡು ಓಕೆ ಬೇಗ. ನಮ್ಮ ಡ್ಯಾಡಿ ನೋಡಿ ದೊಡ್ಡಕ್ಕೆ ಹೋಗಿ ನಾವು ಸರಿ ಬೈ ಡ್ಯಾಡಿ, ಬೈ ಚುಪ್ಪಿ. ನಾವಿವತ್ತು ಹೋಗ್ತಿರೋದು ನಮ್ಮ ಮನೆಯವರ ದೊಡ್ಡಪ್ಪನ ಮಗಳು ಮನೆಗೆ. ಅಂದರೆ ಅವ್ರದ್ದು ಗ್ರೂಪ್ ರೇಷ್ ಆಗಿ ತುಂಬ ದಿನ ಆಯಿತು. ನಾವು ಅವಾಗ ಹೋಗಿರಲಿಲ್ಲ, ಸೊ ಹಾಗಾಗಿ ಈಗ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಹಾಗೆ ಕೆಲವರು ಕೇಳ್ತಿರ್ತೀರ, ನೀವು ಯಾಕೆ ಹೆಚ್ಚಾಗಿ ನಿಮ್ಮ ಕಡೆ ವಿಡಿಯೋ ಮಾಡ್ತೀರಾ, ಸತೀಶ್ ಅಣ್ಣವ್ರ ಕಡೆ ವಿಡಿಯೋ ಮಾಡಲ್ಲ ಅಂತ ಹೇಳಿ. ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 2 ವರ್ಷ, 2.5-3 ವರ್ಷ ಆಗಿದೆ. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ್ಯಾವ ಫಂಕ್ಷನ್ಸ್ ಇದೆ ಅದಕ್ಕೆ ಅಟೆಂಡ್ ಮಾಡ್ತೀವಿ. ಕರೆದಲ್ಲೇ ಇದ್ದಕ್ಕೆಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿ ಸುಮ್ಮನೆ ಹೋಗೋದು, ವಿಡಿಯೋ ಮಾಡ್ಕೊಂಡ್ಬಿಟ್ಟು ಬರೋಕ್ಕಾಗಲ್ಲ. ಅಥವಾ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅವ್ರುಗಳ ಫಂಕ್ಷನ್ ಇಟ್ಕೊಳಕ್ಕಾಗಲ್ಲ. ಅವ್ರು ಯಾವ್ಯಾವ ಫಂಕ್ಷನ್ಸಿಗೆ ಕರೀತಾರೆ ಅವಾಗ ಹೋದಾಗ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಬರೋದು ಅಷ್ಟೇ. ಅದು ಅಲ್ಲದೆ ನನಗೂ ಮತ್ತು ಸತೀಶ್ ಅವ್ರ ಮನೆ ಕಡೆಗೂ ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆನೆ. ಯಾಕಂದರೆ ನಾನು ಮದುವೆ ಆಗಿ 12 ಡೇಸ್ಗೆ ಸಿಂಗಾಪುರ್ ಹೋಗ್ಬಿಟ್ಟೆ. ಸತೀಶ್ ಮತ್ತು ಅಲ್ಲೇ ಉಳ್ಕೊಂಡ್ರು ಒಂದು 4-5 ಇಯರ್ಸ್. ನಾನು ಊರಲ್ಲಿ ತಂದೆ ಮನೇಲಿ ಇದ್ದೆ ಅಲ್ವಾ, ಸೊ ಹಾಗಾಗಿ ಫಂಕ್ಷನ್ಸ್ಗಳೇನಾರು ಆದರೆ ಸತೀಶ್ ಅಲ್ಲಿದ್ದಾರಲ್ಲ ಅಂತ ಏನು ಹೇಳ್ತಾ ಇರಲಿಲ್ಲ. ಇನ್ನು ಅವ್ರಿಲ್ದಲೇ ನನಗೂ ಹೇಳ್ತಾ ಇರಲಿಲ್ಲ, ಯಾಕಂದರೆ ನನಗೂ ಪರಿಚಯ ಇರಲಿಲ್ಲ ಯಾರೂ ಅಷ್ಟಾಗಿ. ಸಿಂಗಾಪುರ್ಗೆ ಹೋದೆ, ಮತ್ತೆ ಬಂದೆ, ನಾನು ಪ್ರೆಗ್ನೆಂಟ್ ಆದೆ, ಡೆಲಿವರಿ ಆಯಿತು. ಹಾಗಾಗಿ ನಾನು ಇಲ್ಲೇ ಕಲ್ಲರಲ್ಲೇ ಉಳ್ಕೊಂಡ್ಬಿಟ್ನಲ್ಲ. ಫಂಕ್ಷನ್ಸಿಗೆ ಹೇಳ್ತಾ ಇದ್ದಿದ್ದು ಕಡಿಮೆನೆ. ನನಗೆ ಹೇಳ್ದಂಥ ಫಂಕ್ಷನ್ಸಿಗೆ ಪಪ್ಪ ಮರಿದಲ್ಲೇ ಮಿಸ್ ಮಾಡ್ದಲ್ಲೇ ಕರ್ಕೊಂಡು ಹೋಗ್ತಾಯಿದ್ರು. ಯಾಕಂದರೆ ಸತೀಶ್ ಸಿಂಗಾಪುರದಲ್ಲಿ ಇರೋದ್ರಿಂದ, ನಾನು ಇಲ್ಲಿರೋದ್ರಿಂದ ಸಂಬಂಧಗಳು ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಅವ್ರು ಯಾರು ಹೇಳ್ತಾರೆ ಫೋನ್ ಮಾಡಿ ಖುದ್ದಾಗಿ ನನಗೆ ನಮ್ಮ ಪಪ್ಪಂಗೆ ಹೇಳಿದಾಗ ಪಪ್ಪ ಮಿಸ್ ಮಾಡ್ದಲ್ಲೇ ಅವ್ರಿಗೆ ಎಷ್ಟೇ ಕೆಲಸ ಇದ್ರು ಮಾತ್ರ ಸತೀಶ್ ಅವ್ರ ಕಡೆ ಫಂಕ್ಷನ್ಸಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಆದರೆ ಏನು ತುಂಬ ಫಂಕ್ಷನ್ಸ್ ಏನು ಇರಲಿಲ್ಲ. ಹೇಳ್ದಂಥ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದಿದ್ವಿ. ಮತ್ತು ಅಲ್ಲಿಂದ ಸತೀಶು ಸಿಂಗಾಪುರಿಂದ ಬಂದ ಮೇಲೆ ಒಂದು 2-3 ಎಂಗೇಜ್ಮೆಂಟ್ ಮದುವೆ ಎಲ್ಲ ಆಯಿತು, ಅಲ್ಲೆಲ್ಲ ಹೋಗ್ಬಿಟ್ಟು ಬಂದು. ಬಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಫಂಕ್ಷನ್ಸ್ ಕಡಿಮೆನೇ ಹೇಳಬೇಕು ಅಂದರೆ. ಮತ್ತು ನಾನು ಅಲ್ಲಿ ನನಗೆ ಪ್ರೆಗ್ನೆಂಟ್ ಟೈಮಲ್ಲಿ ಕಟ್ತಾ ಇತ್ತಲ್ವಾ, ಸೊ ಆ ಟೈಮಲ್ಲಿ ನಮ್ಮ ಮನೆಯವರ ಅತ್ತೆ ಮೊಮ್ಮಗಳದೊಂದು ಮದುವೆ ಆಯಿತು. ಪಾಪ ಹೇಳಿದರು, ಅವಾಗ ಹೋಗೋಕ್ಕಾಗಲಿಲ್ಲ. ಮತ್ತು ಇನ್ನೊಂದು ದೊಡ್ಡಪ್ಪನ ಮನೆಯದು ಗ್ರೂಪ್ ರೇಷ್ ಆಯಿತು, ಅಲ್ಲಿಗೂ ಕೂಡ ಹೋಗೋಕ್ಕಾಗಲಿಲ್ಲ. ಕರೆಕ್ಟ್ ನಂದು ಡೆಲಿವರಿ ಆಗೋಕ್ಕೆ ಒಂದು ವಾರ 15 ದಿನ ಇದ್ದಾಗೆ. ಬಟ್ ಈಗಲೂ ಹೋಗಿಲ್ಲ, ಯಾವಾಗಲಾದರೂ ಫ್ರೀ ಆದಾಗ ಹೋಗ್ಬಿಟ್ಟು ಬರಬೇಕು. ಹಾಗೆ ಅದ್ರ ಮಧ್ಯೆ ಸಿಂಗಾಪುರಿಂದ ನಮ್ಮ ಮನೆಯವ್ರು ಬಂದರು ಬೆಂಗಳೂರಿಗೆ. ನಾನು ಕೂಡ ಕಲ್ಲಾರೆಯಿಂದ ಹಾಸನಿಗೆ ನನ್ನ ಮಗಳು ಸ್ಕೂಲಿಗೆ ಸೇರಿಸೋಣ ಅಂತ ಹೋಗಿ ಅಲ್ಲಿಗೆ ಸ್ಕೂಲಿಗೆ ಸೇರಿಸ್ಕೊಂಡೆ. ಬಟ್ ಸ್ಕೂಲಿಗೆ ಸೇರಿಸಿ 2 ಮಂತ್ಸ್ಗೆ ನನ್ನ ಮಗಳಿಗೆ ಹೆಲ್ತ್ ಇಶ್ಯೂ ಆಯಿತು. ಸೊ ನಾನು ಮತ್ತೆ ಹಾಸನ ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋದೆ. ಅಲ್ಲಿಂದ ನನ್ನ ಮಗಳನ್ನ 1 ವರ್ಷ ಆ ಸ್ಕೂಲಿಗೆ ಕಳಿಸ್ತಾ ಇಲ್ಲ, ಅವಳನ್ನ ಕೇರ್ ಮಾಡೋದೇ ಇತ್ತು. ಅದ್ರ ಮಧ್ಯೆ ಯಾವ ಫಂಕ್ಷನ್ಸ್ ಬಂದರೂ ನಾನು ಅಟೆಂಡ್ ಮಾಡಲಿಲ್ಲ. ನಮ್ಮ ಮನೆಯವರೇ ಹೋಗಿ ಬರ್ತಾಯಿದ್ರು, ಯಾಕಂದರೆ ಬೆಂಗಳೂರಲ್ಲಿದ್ರಲ್ಲ ಹಾಗಾಗಿ. ಅದಾದಮೇಲೆ ನನ್ನ ಮಗಳಿಗೆದ್ದು ಅಂತ ಬೋಳ ಮಾಡಿಸ್ಕೊಂಡೆ ನಾನು, ಅರ್ಕೆ ಎಲ್ಲ ಇತ್ತಲ್ಲ ಅಂತ ಹೇಳಿ. ಆ ಬೋಳ ಮಾಡಿಸಿ ಟೈಮಲ್ಲೂ ನಾನು 2 ಇಯರ್ಸ್ ಎಲ್ಲೂ ಹೋಗಲಿಲ್ಲ. ಅದಾದಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಸೊ ಈಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ್ಯಾವ ಫಂಕ್ಷನ್ಸ್ ಇರುತ್ತೆ, ಯಾರ್ಯಾರು ನಮ್ಮನ್ನು ಇನ್ವೈಟ್ ಮಾಡ್ತಾರೆ ಅಲ್ಲಿಗೆ ಹೋದಾಗ ನಾನು ವೀಡಿಯೋಸ್ ಮಾಡ್ಕೊಬಿಟ್ಟು ಬರ್ತಾಯಿದ್ದೀನಿ ಅಷ್ಟೇ. ಮದುವೆಗಳಲ್ಲಿ ಎಲ್ಲರನ್ನೂ ನೋಡಿರ್ತೀವಿ, ಎಲ್ಲರನ್ನೂ ಮಾತಾಡ್ಸಿರ್ತೀವಿ, ಆದರೆ ಸಂಬಂಧ ಹೇಗೆ ಏನು ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಎಲ್ಲಾದರೂ ಸಪ್ರೇಟ್ ಸಿಕ್ಕಿದಾಗ ಅಥವಾ ನಾವು ಅವ್ರ ಮನೆಗೆ ಹೋದಾಗ ಅವ್ರು ನಮ್ಮ ಮನೆಗೆ ಬಂದಾಗ ಮಾತ್ರ ಸ್ವಲ್ಪ ಪರಿಚಯ ಯಾವಾಗ ಆಗೋದು, ಮದುವೆಗಳೆಲ್ಲ ಆಗಲ್ಲ. ಹಾಗೆ ನನ್ನ ಮಗಳು ಹುಟ್ಟಿದಾಗ ಬಂದಿದ್ರಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಅವರೆಲ್ಲ ನನಗೆ ಗೊತ್ತುಂಟು. ಅದಾದಮೇಲೆ ಮತ್ತು ನನ್ನ ಮಗಳು 1 ವರ್ಷ ಆಗಿ ನನ್ನ ಮಗಳಿಗೆ ನಾಮಕರಣ ಆದಾಗ ಎಲ್ಲರಿಗೂ ಹೇಳಿದ್ದು. ಸೊ ಅವಾಗ ಎಲ್ಲರೂ ಬಂದಿದ್ದರು. ಅದು ಬಿಟ್ಟರೆ ಮತ್ತೆ ಅಲ್ಲಿಂದ ಇಲ್ಲಿಗೆ 7 ವರ್ಷ ಆಯಿತು. ಅಷ್ಟು ಪರಿಚಯ ಇಲ್ಲ, ಹೋಗೋದು ಬರೋದು ಮಾತಾಡೋದು ತೀರಾನೇ ಕಡಿಮೆ. ನನಗೆ ಇಲ್ಲಿವರೆಗೂ ಯಾರ್ದು ನಂಬರ್ ಕೂಡ ಇಲ್ಲ ನನಗೆ. ಇವತ್ತು ಇವ್ರ ಮನೆಗೆ ಹೋಗ್ತಾ ಇದ್ದೀವಲ್ಲ, ಇವತ್ತೇ ಫಸ್ಟ್. ಅವರು ನನ್ನ ಮಗಳು ನಾಮಕರಣಕ್ಕೆ ಬಂದಿರಲಿಲ್ಲ, ಏನೋ ಪಾಪ ಅವ್ರಿಗೇನೋ ಕೆಲಸ ಇತ್ತಂತ ಹೇಳಿ. ಇವತ್ತೇ ಫಸ್ಟ್ ಅವ್ರು ನನ್ನನ್ನು ನೋಡ್ತಾ ಇರೋದು, ಇವತ್ತೇ ಅವ್ರನ್ನ ಹೋಗ್ತಾ ಇರೋದು. ನೋಡಿ ಈ ಸರಿ ಇಂಡೆಕ್ಸ್ ವ್ಯಾಲಿಯಿಂದ ಪಾತ್ರೆಗಳು ತರಿಸಿದ್ದೀನಿ. ಇದು ಬಿರಿಯಾನಿ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಇದು ಸ್ಟಾಕ್ ಪಾಟ್ ಅಂತ ಹೇಳಿ. ಹಾಗೆ ವಿತ್ ಲಿಡ್ ಕೂಡ ಕೊಟ್ಟಿದ್ದಾರೆ. ಇದು ಗ್ಲಾಸ್ ಲಿಡ್, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ನೋಡಿದ್ರೇ ಗೊತ್ತಾಗುತ್ತೆ. ಹಾಗೆ ಎಷ್ಟು ಫ್ರೀಯಾಗಿ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ ನೋಡಿ. ಇದು ಸ್ಟಾಕ್ ಪಾಟ್ 6 ಲೀಟರ್ದು, ತುಂಬಾ ಚೆನ್ನಾಗಿದೆ. ಒಳಗೆಲ್ಲ ನೋಡಿ ಒಂದು ಸೌಟ್ ಹಾಕಿ ಸರ್ವ್ ಮಾಡೋಕ್ಕೂ ಕೂಡ ಮಿಕ್ಸ್ ಮಾಡೋಕ್ಕೂ ಚೆನ್ನಾಗಿದೆ. ಹಾಗೆ ನೋಡಿ ಕುಕ್ಕರು ಕೂಡ ಚೆನ್ನಾಗಿದೆ, ನನಗೆ ಇದು ತುಂಬಾ ಇಷ್ಟ ಆಯಿತು. ಇದು ನಾನು ತರಿಸಿರೋದು 3 ಲೀಟರು. ಇದು ನನ್ನ ಮಕ್ಕಳಿಗೆ ಅಂತಲೇ ಹೇಳಿ ತರಿಸಿದ್ದು, ಬೇಕಾಗುತ್ತೆ ಅಂತ ಹೇಳಿ. ಚೆನ್ನಾಗಿ ಗಟ್ಟಿ ಮುಟ್ಟಾಗಿದೆ, ಮಾತ್ರ ಎಷ್ಟು ವೆಯ್ಟ್ ಇದೆ ಗೊತ್ತಾ, ಚಿಕ್ಕದಾಗಿ ಚೊಕ್ಕವಾಗಿ ಚೆನ್ನಾಗಿದೆ. 3 ಲೀಟರ್ಸ್ಗೆ ಕೆಲವೊಂದು ತುಂಬ ದೊಡ್ಡದಿರುತ್ತೆ, ಬಟ್ ಇದು ಸೈಜ್ ನೋಡಿ ಚಿಕ್ಕದಿದೆ. ಅಲ್ಲಿಗೆ ಅರ್ಥ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳಿ. ತೂಕ ಇದೆ
ಇದು ಕಡಾಯಿ, ಇದು ನನಗೆ ತುಂಬ ಇಷ್ಟ ಆಗಿ ಇದು 3ನೇ ದಿನ ನಾನು ತರಿಸ್ಕೊಂಡಿರೋದು. ಇದಕ್ಕೆ ವಿತ್ ಗ್ಲಾಸ್ ಲಿಡ್ ಕೊಟ್ಟಿದ್ದಾರೆ. ಮೇಲೆ ಒಂದು 3-4 ಜನಕ್ಕೆ ಮಾಡ್ಕೊಳ್ಳೋಕ್ಕೆ ಏನಾದರೂ ಒಗ್ಗರಣೆ ಹಾಕೋಕ್ಕೆ, ಮೊಸರನ್ನ ಚಿತ್ರಾನ್ನ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇಂಡೆಕ್ಸ್ ವ್ಯಾಲಿ ಅವ್ರದ್ದು ಪಾತ್ರೆಗಳ ಬಗ್ಗೆ ನಾವೇನು ಹೇಳಾಗೇ ಇಲ್ಲ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲದರಲ್ಲೂ ಕೂಡ 3 ಲೇಯರ್ ಇರೋದ್ರಿಂದ, ಅಂದರೆ ಮಧ್ಯೆ ಒಂದು, ಒಳಗೊಂದು, ಹೊರಗೊಂದು 3 ಲೇಯರ್ ಇರುತ್ತೆ. ಆಗ ಆ ಥರ ಇರೋದ್ರಿಂದ ಹೀಟ್ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ. ಅಡುಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಏನಾದರೂ ಇದು ಇಷ್ಟ ಆಗಿದ್ರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದು ಅಲ್ಲದೆ ಇದು ತುಂಬ ಆಫರ್ ಇರುತ್ತೆ, ಒಳ್ಳೊಳ್ಳೆ ಆಫರ್ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಂದು ಪೂಜಾ 12 ಅಂತ ಕೂಪನ್ ಕೋಡ್ ಯೂಸ್ ಮಾಡಿದರೆ 12% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಫಸ್ಟ್ ಟೈಮ್ ಅಲ್ವಾ ಹೋಗ್ತಾ ಇರೋದು, ನನಗೆ ಸ್ವಲ್ಪ ಭಯ ಇದೆ, ಸ್ವಲ್ಪ ಖುಷಿನೂ ಕೂಡ ಇದೆ ನನಗೆ. ಅವ್ರು ಹೇಗೆ ಏನು ಅನ್ನೋದು ನಮಗೆ ಗೊತ್ತಿರಲ್ಲ, ನಾವು ಹೇಗೆ ಏನು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಅಲ್ವಾ. ಸ್ವಲ್ಪ ಮಧ್ಯೆ ಯಾರಾದರೂ ಹೇಳಿರ್ತಾರೆ, ಅದನ್ನೇ ನಾವು ನಿಜ ಅಂತ ನಂಬ್ಕೊಂಡಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ನೇರವಾಗಿ ಕೂತು ನಿಂತು ಮಾತಾಡಿದಾಗಲೇ ಯಾರ್ಯಾರು ಹೇಗೆ ಅಂತ ಗೊತ್ತಾಗೋದು. ಈ ಫಸ್ಟ್ ಟೈಮ್ ಅಲ್ವಾ ಮೀಟ್ ಆಗ್ತಿರೋದು, ಸ್ವಲ್ಪ ಭಯ ಕೂಡ ಆಗ್ತಾ ಇದೆ ನನಗೆ. ಹಾಗೆ ಲಾಸ್ಟ್ ಇಯರ್ ನಾವು ಶಿವಮೊಗ್ಗಕ್ಕೆ ಹೋಗಿದ್ದು ನೋಡಿ, ನಮ್ಮ ಅತ್ತೆಯ ತವ್ರ ಮನೆಗೆ. ಅದು ಕೂಡ ಅದೇ ಫಸ್ಟ್ ನಾನು ಅವರೆಲ್ಲನೂ ನೋಡಿದ್ದು, ಮಾತಾಡ್ಸಿದ್ದು, ಅಲ್ಲೆಲ್ಲ ಹೋಗಿದ್ದು. ಅಲ್ಲಿಗೆ ಹೋದ್ಮೇಲೆ ನನಗೊಂಥರ ಖುಷಿ ಆಯಿತು. ಆ ಮಾವ ಎಲ್ಲ ಎಷ್ಟು ಚೆನ್ನಾಗಿ ನೋಡಿ ಮಾತಾಡಿ ಕಳಿಸಿದ್ರಿ. ಅವತ್ತಿಂದ ಇಲ್ಲಿವರೆಗೂ ಅಷ್ಟೇ ನಾನು ಮಾಡ್ತೀನಿ ಮಾವಂಗೆ, ಇಲ್ಲಾಂದರೆ ಮಾವನೇ ಆಚೆಯಿಂದ ಫೋನ್ ಮಾಡ್ತಾ ಇರ್ತಾರೆ ನನಗೆ. ನಮ್ಮನೆಯವರು ಹೇಳ್ತಾ ಇರ್ತಾರೆ, ನಾ ಮುಂಚೆಲ್ಲ ಬರೀ ಕೆಲಸ ಏನಾರ ದುಡ್ಡು ಅರ್ನ್ ಮಾಡಬೇಕು ಅಂತ ಹೇಳಿ ಹೊರಗೆ ಬಿದ್ದಿದ್ದೇ ಆಯಿತು. ಫ್ಯಾಮಿಲಿಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿರೋದೇ ನಾನು ಕಡಿಮೆನೇ. ಅಂದರೆ ಆಟಾಡೋ ಏಜಲ್ಲಿ ನಾನು ದುಡಿಯೋದೇ ಯೋಚನೆ ಮಾಡ್ತಾಯಿದ್ದೆ. ಅಲ್ಲಿ ಹೋಗೋದು, ಪಾತ್ರೆ ತೊಳೆಯೋದು, ಕೆಲಸ ಮಾಡೋದು, ದುಡ್ಡು ಅರ್ನ್ ಮಾಡೋದು, ಅದ್ರಲ್ಲಿ ಸೈಕಲ್ ತೊಗೊಳ್ಳೋದು, ಬರೀ ನಂದು ಯೋಚನೆಗಳೇ ಹಿಂಗಿತ್ತು. ಬಿಟ್ಟರೆ ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು, ಹಬ್ಬ ಹರಿದಿನಗಳು ಕೂತ್ ಮಾಡಬೇಕು, ಆ ಹಬ್ಬ ಈ ಹಬ್ಬ ಅದೇನು ಇಲ್ಲವೇ ಇಲ್ಲ ಅಂತ ನೋಡಿ. ಅವ್ರು ಚಿಕ್ಕದ್ರಲ್ಲಿ ಅವ್ರು ಹೇಗೆ ಬೆಳೆದು ಬಂದಿರ್ತಾರೆ, ಈಗಲೂ ಅವ್ರಿಗೆ ಅದೇ ಯೋಚನೆ. ಆ ಹಬ್ಬ ಇರುತ್ತೆ, ನನ್ನ ಮಕ್ಳ ಜೊತೆ ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಅದೆಲ್ಲ ಇಲ್ಲವೇ ಇಲ್ಲ. ನೀವು ಕೆಲವು ವಿಡಿಯೋದಲ್ಲಿ ಕೇಳ್ತಿರ್ತೀರಿ, ಯಾಕೆ ಹಿರೇಗೌಡರು ಹಬ್ಬದಲ್ಲೆಲ್ಲ ಕಾಣಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳಿ. ಅವ್ರು ಹಬ್ಬದ ದಿನನೂ ಅಷ್ಟೇ, ಅವ್ರು ಎಡಿಟ್ ಮಾಡ್ತಾ ಕೂತ್ಕೊಳ್ತಾರೆ. ಬಿಟ್ಟರೆ ಹಬ್ಬದ ದಿನನೂ ಸ್ಪೆಷಲ್ಲಾಗಿ ಇವತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಅವ್ರಿಗೆ ಇಲ್ಲವೇ ಇಲ್ಲ. ಆ ಲೋಕನಲ್ಲಿ ಇವತ್ತಿಗೂ ಅಷ್ಟೇ ಅದೇ ಥರ ನಾನು ದುಡಿಬೇಕು, ಮಾಡಬೇಕು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಅಂತ ನಮ್ಮ ಮನೆಯವ್ರಿಗೆ ಮುಂಚೆಯಿಂದನೂ ಇಷ್ಟ ಇಲ್ಲ. ಹಾಗಾಗಿ ಮುಂಚೆಯಿಂದನೂ ಅಷ್ಟೇ ಅವರು ಕಾಂಟ್ಯಾಕ್ಟಲ್ಲಿ ಇಲ್ಲ. ಅವ್ರು ಸಿಂಗಾಪುರ್ಗೆ ಹೋಗಿದ ತಕ್ಷಣ ಅವರಾಯಿತು, ಅವ್ರ ಕೆಲಸ ಆಯಿತು. ಮತ್ತು ಇಲ್ಲಿಗೆ ಬಂದಮೇಲೆ ಈಗ ಚಿಕ್ಕದಾಗೆ ಪಾಪ ಅವ್ರುಗಳ ಫಂಕ್ಷನ್ಸಿಗೆ ಹೇಳಿದಾಗ ನಮಗೆ ಈಗ ಒಂದೊಂದು ನಂಬರ್ ಸಿಗುತ್ತೆ. ಬಿಟ್ಟರೆ ಕಾಂಟ್ಯಾಕ್ಟಲ್ಲಿ ಇದ್ದಿದ್ದು ಕಡಿಮೆನೇ. ಇವತ್ತಾದರೂ ಅಷ್ಟೇ ನಮ್ಮ ಮನೆಯವ್ರು ಏನಾದ್ರು ಫಂಕ್ಷನ್ಸು ಹಬ್ಬದ ದಿನ ಈಗಲೂ ಒಂದೊಂದ್ಸರಿ ನಾವು ಜಗಳ ಮಾಡ್ಕೊತೀವಿ. ಅದ್ರ ಬದಲು ಜಗಳ ಮಾಡ್ಕೊಳ್ಳೋದೇನಕ್ಕೆ ಅಂದ್ಕೊಂಡು ನಾನೇ ಹೆಂಗೋ ಸಮಾಧಾನ ಮಾಡ್ಕೊಂಡು ಹಬ್ಬ ಮಾಡ್ಕೊತೀವಿ. ಮದುವೆ ಆದ ದಿನದಿಂದ ನಾನು ಒಂದು 5 ವರ್ಷದವರೆಗೂ ಅವ್ರು ಸಿಂಗಾಪುರಲ್ಲಿದ್ದರು, ನಾನು ಊರಲ್ಲಿದ್ದೆ. ಇಬ್ಬರು ಜೊತೆಗಿರಲಿಲ್ಲ ನೋಡಿ. ಆವಾಗ ಸ್ವಲ್ಪ ಅದಕ್ಕೆ ತಾಳ್ಮೆ ಇರಬೇಕು ಅಂತ ಆವಾಗಿಂದು ಪ್ರತಿಫಲ 5 ವರ್ಷದ ಇವಾಗ ನಾವು ಜೊತೆಲಿ ಇರಂಗೆ ಆಗಿದೆ. ಈಗ 5 ನಿಮಿಷನೂ ಕೂಡ ನಾವು ಬಿಟ್ಟಿರಲ್ಲ, ಜೊತೆಯಲ್ಲೇ ಓಡಾಡ್ತೀವಿ ಎಲ್ಲ ಕಡೆನೂ. ಪಾಪ ಅವಾಗ 5 ವರ್ಷ ನಾನು ನಮ್ಮ ಮನೆಯವ್ರಿಗೆ ಹಿಂಸೆ ಕೊಟ್ಟಿದ್ದೇ ಆಯಿತು ಅನ್ಸುತ್ತೆ. ಈಗ ನೋಡಿದರೆ ಹೊಟ್ಟೆ ಉರಿಯುತ್ತೆ. ಆ ಥರದಲ್ಲಿ ಇದ್ದಾಗಲೇ ಅಲ್ವಾ ಗೊತ್ತಾಗೋದು ಅವ್ರ ಕೆಲಸ ಎಷ್ಟಿತ್ತು ಏನು ಅಂತ ಹೇಳಿ. ಇವಾಗ ಅರ್ಥ ಆಗ್ತಾ ಇದೆ. ನಾವು ಮೂಡಿಗೆರೆಗೆ ಇವಾಗ ರೀಚ್ ಆಗಿದ್ವಿ. ಇನ್ನೊಂದು ಮನೆಗೆ ರೀಚ್ ಆಗೋಕ್ಕೆ ಇನ್ನೊಂದು 10 ಮಿನಿಟ್ಸ್ 15 ಮಿನಿಟ್ಸ್ ಆಗ್ತದೆ. ಮಳೆ ಬರೋದು ಹೋಗೋದು, ಬಿಸಿಲು ಬರೋದು ಹೋಗೋದು ಮಾಡ್ತಾ ಇದೆ ನೋಡಿ. ನಮ್ಮ ಮನೆಯವರು ರೋಡ್ ಮಿಸ್ ಮಾಡಿಬಿಟ್ಟಿದ್ರು, ಅದೊಂದು ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ನಮ್ಮ ಮನೆಯವ್ರಿಗೆ ಎಲ್ಲ ಕಡೆನೂ. ನಾವು 2 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟಿದೆ. ಇಲ್ಲೇ ಚಕ್ಮಕ್ಕಿ ಅಂತ ಒಂದಿದೆ, ಅಲ್ಲಿಂದ ರೈಟಿಗೆ ತಗೋಬೇಕಿತ್ತು. ನಾವು ಸ್ಟ್ರೈಟ್ ಹೋಗ್ಬಿಟ್ಟಿದ್ದೆ. ಚಿಕ್ಕಮಕ್ಕಿ ಕಣವ, ಚಕ್ಮಕ್ಕಿ ಅಲ್ಲ, ಚಿಕ್ಕಮಕ್ಕಿನ ಈ ಚಕ್ಕಮಕ್ಕಿ ಅಂತ ಏನೋ ಇತ್ತು. ತಪ್ಪಿದ್ರೆ ಕ್ಷಮೆ ಇರಲಿ, ನಾವು ಸರಿಯಾಗಿ ನೋಡಲಿಲ್ಲ. ಯಾರು ಏನೋ ಹೇಳ್ತಾ ಇದ್ರು, ನಾವು ಹಂಗೆ ಅಂದ್ಕೊಂಡು ಚಿಕ್ಕಮಕ್ಕಿನ ಗೊತ್ತಿಲ್ಲ. ಅದು ಇವಾಗ ನಮ್ಮ ಕಲರಿಗೆ ಹೋದಂಗೆ ಆಗ್ತದೆ. ನಾವು ಈಗ ಇಷ್ಟೊತ್ತು ರೋಡಲ್ಲಿ ಬಂದ್ವಲ್ಲ, ಆ ರೋಡ್ ತುಂಬಾ ಚೆನ್ನಾಗಿತ್ತು. ಎಲ್ಲ ರೋಡು ಎಲ್ಲೂ ಮಾತ್ರ ಗುಂಡಿ ರೋಡ್ ಎಲ್ಲಿಗೂ ಸಿಕ್ಕಲಿಲ್ಲ ನಮಗೆ. ರೋಡ್ ತುಂಬಾ ಚೆನ್ನಾಗಿತ್ತು. ಈಗ ಒಂದು ಸ್ವಲ್ಪ ಕಿರಿದಾಗಿದೆ. ಇನ್ನೊಂದು 5 ನಿಮಿಷ ಅಷ್ಟೇ. ನೋಡಿದ್ರೆ ಮನೆಯವ್ರಿಗೆ ಸ್ವಲ್ಪ ಆರನ್ ಮಾಡೋ ಅಭ್ಯಾಸ ಇಲ್ಲ, ನಾನು ಹೇಳ್ತಾ ಇರಬೇಕು. ನೋಡಿ ಮನೆ ಹತ್ರ ಬಂದೇ ಹೋದು, ಆಗ ಕಾಣಿಸ್ತಾ ಇದೆಯಲ್ಲ. ಮತ್ತು ಇಲ್ಲೂ ಒಂದು ಈ ರೋಡಲ್ಲಿ ಬಂದು ಮತ್ತೆ ಮಿಸ್ ಆಗಿಬಿಟ್ಟಿತ್ತು ರೋಡ್. ಎಷ್ಟು ಚಂದ ಇದೆ ಅಲ್ವಾ ಮನೆ. ಇಂಥ ಮನೆಗಳು ಪೇಟೆಗಿಂತ ತೋಟದಲ್ಲಿರ್ಬೇಕಾ, ಆವಾಗಲೇ ಚಂದ. ಹಾಂ, ಎಲ್ಲಿದ್ದೀರಿ? ಎಲ್ಲಿಗೆ ಬಂದಿದ್ದೀರಿ ನೀವು? ಎಲ್ಲಿಗೆ ಬಂದಿದ್ದೀರಾ? ಹಾಂ ಪುಟ್ಟ, ಎಲ್ಲಿ ಬಂದಿದ್ದೀರಾ? ಕೂದಲು ಚೆನ್ನಾಗಿ ಬಂದಿದೆ. ನಾವು ಈಗ ಮನೆಗೆ ಬಂದಿದ್ದೀವಲ್ಲ, ಅವ್ರ ಅಕ್ಕ ಬಾವ ಅವರು ಕೂಡ ಬೆಂಗಳೂರಲ್ಲಿರೋದು. ಇಲ್ಲಿ ತೋಟ ಇರೋದ್ರಿಂದ ಇಲ್ಲಿ ಮನೆ ಮಾಡಿದ್ದಾರೆ, ಚೆನ್ನಾಗೇ ಮಾಡಿದ್ದಾರೆ. ನಾವು ಫಸ್ಟ್ ಟೈಮ್ ಹೋಗಿರೋದಲ್ವ, ಖುಷಿನೇ ಆಯಿತು. ಸೊ ಹಾಗಾಗಿ ಅವರು ಎಲ್ಲ ಹೊರಗಡೆ ಹೋಗಿದ್ರು. ಅವ್ರು ಬರೋದ್ರೊಳಗೆ ಒಂದ್ಸರಿ ಮನೆ ಎಲ್ಲ ನೋಡ್ಕೊಂಬಿಟ್ಟು ಬರೋಣ ಅಂತ ಹೇಳಿ ನೋಡ್ಕೊಬಿಟ್ಟು ಬರ್ತಾಯಿದ್ವಿ. ಅಂದರೆ ಫಂಕ್ಷನ್ಸ್ ಎಲ್ಲ ಈಗ ಆಗಿರೋದಲ್ವ, ಇನ್ನೂ ಜೋಡಿಸ್ಕೊಂಡಿಲ್ಲ, ಎಲ್ಲ ಈಗ ರೆಡಿ ಮಾಡ್ಕೊಬೇಕು. ಟೈಮ್ ಬೇಕಲ್ವ, ಅವ್ರು ಬೆಂಗಳೂರಲ್ಲಿ ಇರೋದ್ರಿಂದ ಮಕ್ಕಳು ಮರಿ ಎಲ್ಲ ಇರೋದ್ರಿಂದ ಸ್ಕೂಲ್ ಇರುತ್ತೆ, ಯಾವಾಗಲೂ ಬರೋಕ್ಕೆ ಹೋಗೋಕ್ಕೆ ಆಗಲ್ಲ. ಬಂದಾಗ ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡ್ಕೊಬೇಕು.
ಎಷ್ಟು ಕೆಲಸ ಇರುತ್ತೆ ಅಂದರೆ ನಮ್ಮನೆ ಚಿಕ್ಕ ಮನೆಗೆ ಆ್ಯಕ್ಚುಲಿ ನಾವು ಊರಲ್ಲಿ ಇದ್ಕೊಂಡು ಬೆಂಗಳೂರು ಮನೆಗೆ ಇನ್ನೂ ಅರೇಂಜ್ ಮಾಡೋಕ್ಕಾಗಿಲ್ಲ. ಅಲ್ಲಿಗೆ ಹೋದಾಗಲೇ ಆ ಥಿಂಗ್ಸ್ ಬೇಕು ಈ ಥಿಂಗ್ಸ್ ಬೇಕು ಆರ್ಡ್ರ್ ಮಾಡೋಣ ಅನಿಸುತ್ತೆ. ಬಟ್ ಅಲ್ಲಿ 2 ಡೇಸ್ ಇರ್ತೀವಿ ನಾವು ಈಚೆಗೆ ಬಂದಮೇಲೆ ಅಲ್ಲಿಗೆ ಆರ್ಡ್ರ್ ಬಂದುಬಿಡುತ್ತೆ. ಸೊ ಹಾಗಾಗಿ ಅಲ್ಲಿದ್ದಾಗಲೂ ಆರ್ಡ್ರ್ ಮಾಡೋಕ್ಕಾಗಲ್ಲ, ಮತ್ತು ಇಲ್ಲಿ ಬಂದಾಗಲೂ ಮಾಡೋಕ್ಕಾಗಲ್ಲ. ಹಾಗಾಗಿಬಿಟ್ಟು ನಮಗಿನ್ನೂ ಜೋಡಿಸ್ಕೊಳ್ಳೋಕ್ಕೆ ಕಷ್ಟ ಆಗಿದೆ. ನಾವು ಹೋಗಿ 1 ಮಂತ್ ಏನಾದರೂ ಅಲ್ಲಿ ಇರ್ತೀವಿ ಅಂದಾಗ ಏನಾದರೂ ಬೇಕು ಅಂದಿದ್ದು ಮನೆಗೆ ಪಟ್ ಅಂತ ಮಾಡ್ಕೊಬೋದು. ಬಟ್ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಇದ್ಕೊಂಡು ಮಾಡೋಕ್ಕೆ ಕಷ್ಟನೇ. ನನ್ನ ಮಗ ಒಬ್ಬನೇ ಇರಲ್ಲ, ಬೆಡ್ ಮೇಲೆ ನುಳ್ಳಾಕಿದ್ರೆ ಸುಮ್ಮನೆ ಹಿಂಗೆ ಎತ್ಕೊಂಡು ಓಡಾಡಬೇಕು. ಒಟ್ನಲ್ಲಿ ಖುಷಿ ಅವನಿಗೆ. ನೋಡಿ ಈಗಷ್ಟೇ ಅವರು ಕೂಡ ಬಂದರು, ಇವರೇ ಬಾಬಾ. ಮತ್ತು ಇಲ್ಲಿ ಮಾತಾಡ್ಸಿದ್ರಲ್ಲ ಅಜ್ಜಿ, ಇವರು ಅವ್ರ ತಾಯಿನೇ. ಎಷ್ಟು ಫಸ್ಟ್ ಟೈಮ್ ಆದ್ರೂ ಖುಷಿಯಾಗಿ ಮಾತಾಡಿದ್ರು. ಮಲೆನಾಡು ಸೈಡು ಮಾತುಗಳೇ ಚಂದ ಅಲ್ಲ. ಹಾಗಾಗಿ ಬಾ ಮನೆ ಸುತ್ತಮುತ್ತ ನೋಡ್ಕೊಂಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಅಜ್ಜಿ. ಎಲ್ಲ ಚೆನ್ನಾಗ್ಬಿಟ್ಟಿದೆ. ಹಾಂ, ಆರೋಗ್ಯನೇ ಸರಿ ಇಲ್ಲ. ಈ ಕಡೆ ಮಲೆನಾಡವ್ರಿಗೆ ಖುಷಿ ಅಲ್ಲ, ಹೂವಿನ ಗಿಡ ಅಲ್ಲ. ಅಯ್ಯೋ ನಮ್ಮ ಹತ್ತೇನು ಅಷ್ಟು ಹಾಕೊಂಡುಂಟು ಅಲ್ಲ. ಮಧ್ಯ ಕಡೆ ಎಲ್ಲ ಹಂಗೆ ಇಲ್ಲ. ಅಲ್ಲ ಸೋಮವಾರಪೇಟೆ ನಮ್ಮ ಅತ್ತೆ ಕೊಟ್ಟಿರೋದು. ಅತ್ತೆ ಕೊಟ್ಟರು, ನಿಮ್ಮ ಅಪ್ಪನ ತಂಗಿ. ಅಂತೇರಿಯಂ ಜಾಸ್ತಿ. ಹೌದು. ಅವೇನು ದೇವರಿಗೆಲ್ಲ ಮುಡಿಯಲ್ಲ. ಇದು ಇನ್ವೆಸ್ಟ್ಮೆಂಟ್ ಎಲ್ಲ ಹೊಸದಾಗೆ ಮಾಡಿದ್ರು ಕಾಂಪೌಂಡು. ಕೆಳಗಡೆ ಒಂಥರ ತುಂಬಾ ಆಳವಾಗಿದೆ. ಸುಮ್ಮನೆ ಜರ್ಕಂತ ಹೋಗೋದು, ಮುಂದೆ ಕುಸಿತಾ ಹೋಗೋದು. ಹಂಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತೇಳಿ ಅಮ್ಮನೆ ಎಲ್ಲ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಆ ಟೈಮಲ್ಲಿ ಇವರು ಇಲ್ಲಿ ಕಿಚನ್ ಅಡುಗೆ ಮಾಡ್ತಾಯಿದ್ದು ಮತ್ತು ಸ್ನಾನ ಮಾಡ್ಕೊಳ್ತಿದ್ದು ಎಲ್ಲ ಜೋಡಿಸ್ಕೊಂಡಿದ್ದು ಎಲ್ಲ ಇಲ್ಲೇ ಅಂದ್ವಾ, ಅದನ್ನೇ ತೋರಿಸ್ತಾ ಇದ್ರು ಅಜ್ಜಿ. ನಾವು ಇಲ್ಲೇ ಇದ್ದಿದ್ದು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಈಗಲೂ ಉರಿಸ್ತೀರಾ? ಹಾಕಿದ್ರೆ ಹಂಡೆ ನೀರು ಸ್ನಾನ ಹಂಡೆ ನೀರು ಕಾಯೋ ಹೊಡಿಗೆನೂ ಆಗೋದು. ಅದೇ ಆ ಥರ ಚೆನ್ನಾಗಿದೆ. 2 ವರ್ಷ ಕಾಲ ಮಾಡಿದ್ವಿ ನೋಡು. ಬೆಂಗಳೂರು ಕಡೆಗೆಲ್ಲ ಆಶ್ಚರ್ಯ ಇದ್ದಲ್ಲ ನೋಡಿ. ನೀರಲ್ಲಿ ಕಾಯೋದು ಹಂಡೆ. ನಮ್ದು ಹಂಚಿನ ಮನೆ ಇತ್ತು ಮುಂಚೆ, ಕೆಂಪನಿಲ್ಲ, ಅಷ್ಟು ಚೆನ್ನಾಗಿತ್ತು. ಕೆಂಪು ಸಿಮೆಂಟ್. ಇದು ಚೆನ್ನಾಗಿದೆ. ಇದಿಷ್ಟನ ಚಿನಿಕಾಯಿ. ನಾವಿದು ಸೋರೆಕಾಯಿ ಅಂತೀವಿ. ಸೀಸೋರೆಕಾಯಿ. ಸೋರೆಕಾಯಿ ಅಲ್ಲ, ಸೋರೆಕಾಯಿ ಬೇರೆ, ಇದೇ ಸೋರೆಕಾಯಿ ಬೇರೆ. ಇದು ಬೆಳ್ದಿರೋದಾ? ಪಲ್ಯ ಮಾಡಕ್ ರೊಟ್ಟಿಗೆ. ಪಲ್ಯ ಅದೇ ಬೇಕಾದ್ರೆ ತಗೊಂಡೋಗಿ ಒಂದೆರಡು. ಒಂದ್ ತಗೊಂಡೋಗ್ತೀನಿ. ಇಲ್ಲಿ ಇಂತ ಮೀನ್ ಸಾರಿಗೆಲ್ಲ ದೊಡ್ಡಕಾಯಿ ಎಲ್ಲ ನಮ್ಮ ಅತ್ತೆ ಕೊಡ್ತಾ ಇರ್ತಾರೆ. ಮತ್ತೆ ಸೋಮವಾರಪೇಟೆಗೆ ಹೋಗ್ದಾಗ ಕೊಟ್ಟು ಕಳಿಸ್ತಾರೆ ಅವಾಗ ಹುಳಿಗೆ. ಇದು ಬಾವಿನಾ? ಬಾವಿ. ಇಲ್ಲೇ ಮೋಟ್ರ್ ಇಟ್ಕೊಂಡಾರ. ಸಪೋಟ ಇದೆಲ್ಲ ಇರ್ಲಿಕಾಯಿ. ಬಾಬಾ ಎಲ್ಲ ಎಷ್ಟು ನೀಟಾಗಿ ಮಾತಾಡಿದ್ರು ಗೊತ್ತಾ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ ಹೇಳಿದರು, ಖುಷಿ ಆಯಿತು. ಅಂದರೆ ಅವರು ಅಷ್ಟೇ ಬ್ಯುಸಿಲಿರ್ತಾರಲ್ವ, ಅವರಿಗೆ ಅರ್ಧಂಥ ಕೆಲಸ ಇರುತ್ತೆ. ಅಂಥದ್ರಲ್ಲೂ ನನ್ನ ವೀಡಿಯೋಗಳು ನೋಡ್ತಾರೆ ಅಂದರೆ ಖುಷಿ ಅಲ್ವಾ. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಬಾಬಾ. ನನ್ನ ಮಗ ಮಲಗಿದ್ದ, ಹಾಗಾಗಿ ಒಂದು ರೌಂಡ್ ನೋಡ್ಕೊಂಡ್ಬಿಟ್ಟು ಬರೋಣ ಅಂತ ತೋಟ ಸುತ್ತಮುತ್ತ ಮನೆ ಸುತ್ತಮುತ್ತ ಎಲ್ಲ ಹೋಗಿ ನೋಡ್ಕೊಂಡು ಬಂದು ಅಷ್ಟೊಳಗೆ ನನ್ನ ಮಗ ಎದ್ದೇ ಬಿಟ್ಟಿದ್ದಾನೆ. ನೋಡಿ ನನ್ನ ಪೋಲಿ ಮಗ ನಂದವರು. ನೋಡಿ ಆಗಷ್ಟೇ ಅವ್ರು ಬಂದು ಪಟ್ ಅಂತ ಅಡುಗೆ ತಿಂಡಿಗಳೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ನಾನ್ ವೆಜ್ ಮಾಡೋಂಗಿಲ್ಲ, ಗ್ರೂಪ್ ರೇಷ್ ಆಗಿದೆಯಲ್ಲ, ಹಾಗಾಗಿ ಬಂದಿದ್ದ ತಕ್ಷಣ ಪಲಾವ್ ಮಾಡಿ, ಪಾಯಸ ಮಾಡಲಿ, ಹಪ್ಪಳ ಬಜ್ಜಿ ಎಲ್ಲ ಮಾಡ್ತಾಯಿದ್ದಾರೆ. ಹಾಗೆ ನಾನು ವೀಡಿಯೋ ಮಾಡ್ಕೊಬೋದಾ ಅಂತ ಕೇಳಿದೆ. ಅಂದರೆ ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಕೇಳಿದೆ. ಅವರು ಖುಷಿಯಿಂದ ಹ್ಞೂ ಅಂದರು. ಪಲಾವ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬಂದಿದ್ದ ತಕ್ಷಣ ನಾನೇನು ಆಚೆ ಈಚೆ ಇದ್ದೆ, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಪಟ್ ಅಂತ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಚೆನ್ನಾಗಿ ಬಾಯಿ ತುಂಬ ಮಾತಾಡ್ತಾರೆ ಮಾತ್ರ, ನಗ್ನಗ್ತಾ ಖುಷಿ ಆಯಿತು. ಹೌದಾ? ಓಹೋ ಹಿಂಗ ಇದು. ಈ ಕಡೆ ಟಿಪ್ಪ ಏನೋ ಆಯ್ತಲ್ವಾ? ಈಗ ಮಾವ ಡೈನಿಂಗ್ ಟೇಬಲ್ ಇಟ್ಕೊಂಡ್ಬಿಟ್ಟವ್ರೆ. ಹೌದಾ? ಕಾಯಿ ತುರ್ದು ಎಲ್ಲಿ ಬೀಳುತ್ತೆ? ಇಲ್ಲಿ ಬೀಳುತ್ತಾ? ಇದು ಮಾಡಿಸಿರೋದ ನೀವು? ಆಚೇರಿ ಮಂಗಳೂರು ಅವನು, ಅಲ್ಲಿ ಮಂಗಳೂರಲ್ಲಿ ಜಾಸ್ತಿ ಅಂತ ಇತ್ತು. ಅವನೇ ಐಡಿಯಾ ಕೊಟ್ಟು ಮಾಡಿದ್ರು. ಅತ್ತೆಗೆ ಯಾವಾಗಲ್ವಲ್ಲ ತುರಿಯಕ್ಕೆ, ನಿಮ್ಗೊಂದು ಒಂದು ವೇಷನ್ ಇಡ್ತೀರ ಇಲ್ಲಿ ಕೆಳಗೆ, ಆಮೇಲೆ ತುರಿಯೋದು. ನಾನು ಹೆಚ್ಕೋಬಹುದು. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಲ್ವಾ? ನಿಂಗೂ ಇಷ್ಟ ಆಯ್ತು. ಬಿಟ್ಟಿರ್ಲಿಲ್ಲ, 9 ತಿಂಗಳಾದ್ರೂ ಎತ್ಕೊಂಡು ಜಾರ್ ಬಿಡ್ತಲೇ ಅಂತ ಹೇಳಿ ಅವ್ನು ನಡೆಯೋದೇ ಕಲ್ತಿದ್ದೆ. ಅದಕ್ಕೆ ಇವಾಗ ಅಂದ್ರೆ ಅವ್ರು ನೋಡ್ಕೋಬೇಕು, ಇವ್ರು ನೋಡ್ಕೋಬೇಕಲ್ಲ, ಎಲ್ಲದೂ ಇದಾಗೋಗ್ಬಿಡುತ್ತೆ. 2ನೇ ಮಕ್ಳಿಗೆ ನಾವು ಅಷ್ಟಕ್ಕೆ ಫುಲ್ ನಿನ್ನ ಹಾಸ್ಪಿಟ್ಲಿಗೆ
ಕರ್ಕೊಂಡೋಗಿದ್ದು ಎಲ್ಲನೂ ನೋಡ್ಬಿಟ್ವಿ. ನಾವು ಅಲ್ಲಂತ ಬಂದು ನೋಡಕ್ಕಾಗ್ಲಿಲ್ಲ. ನಮ್ದು ಸಂಡೇ ಟೈಮ್ ಸ್ವಲ್ಪ ಮಕ್ಕಳು ಫ್ರೀಯಾಗಿರ್ತಾರಲ್ಲ, ಟಿವಿಲಿ ಹಾಕೊಂಡ್ಬಿಡೋದು, ಎಲ್ಲ ಒಟ್ಟಿಗೆ ಕುತ್ಕೊಂಡು ನೋಡೋದು. ಅದೇ ಇನ್ನೊಂದೇ ಕಣ್ಣು ಮಾತ್ರ ಒಂದು ಸ್ವಲ್ಪ ಇನ್ನೆಲ್ಲ ನಿನ್ನಂಗೆನೆ. ತುಂಬ ದಿನಗಳ ನಂತರ ಅಲ್ವಾ ಅವ್ರುಗಳು ಸಿಕ್ಕಿರೋದು, ಸತೀಶ್ ಆಗಲಿ ಅವರಾಗಲಿ ಅದನ್ನೇ ಮಾತಾಡ್ಕೊತಿದ್ರು. ಮುಂಚೆ ಎಲ್ಲ ಹೇಗೆ ಮಾತಾಡ್ಕೊಂಡಿದ್ದು ಅಲ್ವಾ ಅಂತ. ಇವನು ಕೊನೆಗೆ ಚೆನ್ನಾಗಿ ಹೋದ್ಮೇಲೆ ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಆಯಿತು ಅಂತ ಹೇಳಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ನೋಡು ತಿರುಗಿ ಒಪ್ಪನ್ ನೋಡೋದಷ್ಟೇ. ನನ್ನ ಹತ್ರ ಬರೋಲ್ಲ ಜಾಸ್ತಿ, ಇರಲ್ಲ ಅಳ್ತಾನೆ. ನಾವು ಕೂಡ ಹೋಗಿ ಸ್ವಲ್ಪ ತೆದ್ದು ಕೂತು ಮಾತಾಡಿ ಆಮೇಲೆ ಅಲ್ಲಿಂದ ಹೊರಡ್ತಾ ಇದ್ದೀವಿ. ನಾನು ಊಟ ಮಾಡುವಾಗೆಲ್ಲ ಪಾಪು ಅಳ್ತಾ ಇದ್ದೆ ಅಂತ ಹೇಳಿಬಿಟ್ಟು ಭಾವನೆ ಎತ್ಕೊಂಡು ಓಡಾಡಿಸ್ತಿದ್ರು. ಅವ್ರ ಹತ್ರ ಸುಮ್ಮನಿದ್ದ, ನಮ್ಮನೆಯವ್ರ ಹತ್ರ ಹೋಗಿದ ತಕ್ಷಣ ಹಳವನ, ಅದಕ್ಕೆ ನಮ್ಮನೆಯವ್ರು ಅದನ್ನೇ ಹೇಳ್ತಾಯಿದ್ರು. ಪಾಪ ಅವರೆಲ್ಲ ಫೋನ್ ಮಾಡೆಲ್ಲ ಗ್ರೂಪ್ ರೇಷೆ ಕೇಳಿದ್ದು, ನಾವು ಹೋಗೋಕ್ಕಾಗಲಿಲ್ಲ. ಪಾಪ ನಮ್ಮ ಗ್ರೂಪ್ ರೇಷಕ್ಕೆ ಹೇಳಲಿಲ್ಲ, ಯಾಕಂದರೆ ನಮ್ಮದು ಚಿಕ್ಕ ಮನೆ ಆಗಿರೋದ್ರಿಂದ ಒಬ್ರನ್ನ ಕರೆದು ಒಬ್ಬರು ಬಿಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಪೂಜೆ ಮಾಡ್ತಾ ಅಲ್ಲಿ ಕೂತ್ಕೊಂಡ್ರು 10 ಜನ ನಿಂತ್ಕೊಳ್ಳೋಕ್ಕೂ ಅಲ್ಲಿ ಜಾಗ ಇಲ್ಲ. ಮತ್ತು ಅದು ಅಲ್ಲದೆ ಅವ್ರದ್ದು ಫ್ಯಾಮಿಲಿನೇ ದೊಡ್ಡ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿನೂ ಸ್ವಲ್ಪ ದೊಡ್ಡ ಫ್ಯಾಮಿಲಿ. ಸೊ ಹಾಗಾಗಿ ಜನ ಜಾಸ್ತಿ ಅಂತ ಹೇಳಿಲ್ಲ. ನೆಕ್ಸ್ಟ್ ಏನಾದರೂ ಹೊರಗಡೆ ಫಂಕ್ಷನ್ ಇಟ್ಕೊಂಡಾಗ ಹೇಳಬೇಕು. ಹಾಗೆ ತುಂಬ ಜನ ಕೇಳ್ತಿದ್ರಿ ನಮ್ಮದು ಗ್ರೂಪ್ ರೇಷಕ್ಕೆ ಯಾಕೆ ನಿಮ್ಮ ಅತ್ತೆ ಬಂದಿಲ್ಲ, ಯಾಕೆ ಸತೀಶ್ ಅವರಮ್ಮ ಬಂದಿಲ್ಲ ಅಂತ. ನೀವು ವಿಡಿಯೋ ಕಂಪ್ಲೀಟಾಗಿ ನೋಡಿಲ್ಲ ಅಂದಾಗ ಈ ಥರ ಕನ್ಫ್ಯೂಸ್ ಆಗುತ್ತೆ. ನಾವು ಆ್ಯಕ್ಚುಲಿ ಊರಿಗೆ ಹೋಗಿ ಅತ್ತೆ ಕರ್ಕೊಂಡೆ ನಾವು ಅಲ್ಲಿ ಬೆಂಗಳೂರು ಹೋಗಿದ್ದು. ಹಾಗೆ ನಿಮ್ಮ ತಮ್ಮ ಎಲ್ಲಿ, ನಿಮ್ಮ ಭಾವ ಎಲ್ಲಿ, ಅವರೆಲ್ಲಿ ಇವರೆಲ್ಲಿ ಅಂತ ಕೇಳ್ತಾ ಇದ್ದೀರ. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರ ಕೆಲಸ ಬಿಟ್ಬಿಟ್ಟು ಅವ್ರು ನನ್ನ ಜೊತೆ ಇರೋಕ್ಕಾಗಲ್ಲ, ಅಥವಾ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರುಗಳು ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ. ನಾವು ಯಾವಾಗ ನಾನು ವಿಡಿಯೋ ಮಾಡುವಾಗ ಅವ್ರುಗಳೆಲ್ಲ ಇದ್ದರೆ ಕವರ್ ಮಾಡ್ತೀನಿ, ಇಲ್ಲಾಂದಾಗ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇರ್ತಾರೆ, ನಾನು ವಿಡಿಯೋದಲ್ಲಿ ನಾನು ಇರ್ತೀನಿ ಅಷ್ಟೇ. ಅಕ್ಕನೂ ಬಂದಿದ್ಲು, ತಮ್ಮನೂ ಬಂದಿದ್ದ, ಭಾವನೂ ಬಂದಿದ್ದರು, ಅತ್ತೆನೂ ಬಂದಿದ್ದರು. ನಮ್ಮ ಅತ್ತೆ ಆ್ಯಕ್ಚುಲಿ ಒಂದಿನ ಬಂದೋಗಿದ್ದೆ ಹೆಚ್ಚು. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಸತೀಶ್ ಫುಲ್ಲು ಫಿಲ್ಮ್ ಶೂಟಿಂಗಲ್ಲಿ ಬ್ಯುಸಿ ಇದ್ದರು. ಅವರು ಅಂದರೆ ಹಾಸನ್ನು ಮತ್ತು ಕನಕಪುರದಲ್ಲೇ ವಿಡಿಯೋ ಶೂಟ್ ಮಾಡಿರೋದ್ರಿಂದ, ಫಿಲ್ಮ್ ಮಾಡಿರೋದ್ರಿಂದ ಅವರು ಬೆಂಗಳೂರಲ್ಲಿ ನನ್ನ ಜೊತೆ ಇರ್ತಿದ್ದಿದ್ದು ಕಡಿಮೆ. 8 ತಿಂಗಳಲ್ಲಿ ಏನು ಅಲ್ಲೊಂದು 20 ದಿನಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ಬರೋರು. ಅವಾಗ ನಾನು ಒಬ್ಬಳೇ ಇರುವಾಗ ನಮ್ಮ ಮನೆಯವ್ರು ಹೇಳೋರು, ಅಮ್ಮ ನೀನು ಪೂಜಾ ಅಲ್ಲಿ ಬೆಂಗಳೂರು ಮನೇಲಿ ಇರಿ, ನಾನು ಅಲ್ಲಿ ಇರಲ್ವಲ್ಲ, ಅವಳು ಒಬ್ಬಳೇ ಇರ್ತಾಳೆ ಅಂತ ಹೇಳಿ. ಅತ್ತೆ ಇಲ್ಲ ನಾನು ಬರೋಕ್ಕಾಗಲ್ಲ, ಕುರಿ ಇದೆ ಅಂತ ಹೇಳೋರು. ಹಾಗಾಗಿ ಅವತ್ತಿಂದ ನಮ್ಮ ಮನೆಯವರು ಹೇಳೋದೇ ಬಿಟ್ಟರು. ಆಮೇಲೆ ನಮ್ಮ ಅಮ್ಮನ ಕರ್ಕೊಂಡು ಹೋದು, ಯಾಕಂದರೆ ಮಗಳಿಲ್ಲ ಅಂದರೆ ನಾನು ಬರ್ತಾಯಿದ್ದೆ ಊರಿಗೆ. ಮಗಳು ಬೇರೆ ಸ್ಕೂಲಿಗೆ ಹೋಗ್ತಿದ್ಲಲ್ಲ, ಹಾಗಾಗಿ ಇರಬೇಕಾಯ್ತು. ನಂಗೆ ಆಗ್ತಾ ಇರಲಿಲ್ಲ ಕಟ್ತಾ ತಡಿಯೋಕ್ಕೆ. ಅಮ್ಮನ ಕರ್ಕೊಂಡು ಹೋಗಿ ಪಾಪ ಅಮ್ಮ ಕೊನೆ ನನ್ನ ಜೊತೆ ಇದ್ದರು. ಹಾಗೆ ಎಲ್ಲ ಮುಗಿಸ್ಕೊಂಡು ಬಂದು ತುಂಬಾ ಖುಷಿ ಆಯಿತು. ಯಾಕಂದರೆ ನಮ್ಮನೆಯವರು ಅದನ್ನೇ ಹೇಳ್ತಿದ್ರು, ನೋಡು ಅವ್ರಿಗೂ ನನಗೂ ಜಾಸ್ತಿ ಕಾಂಟ್ಯಾಕ್ಟ್ ಇಲ್ಲ, ಹಾಗೆ ಅಪ್ರೂಪ್ತಂಗೆ ಹೋದ್ರು ಎಷ್ಟು ನೀಟಾಗಿ ಮಾತಾಡಿ ಕಳಿಸಿದ್ರು ಅಲ್ವಾ ಅಂತ ಹೇಳಿ. ಹೌದು, ನನಗೂ ಹಾಗೆ ಅನ್ನಿಸ್ತು. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ, ನಮಗೂ ಅಭಿಪ್ರಾಯ ಬೇರೆ ಇರುತ್ತೆ ಹೇಗೂ ಏನು ಅಂತ. ಹಾಗಾಗಿ ನೆಕ್ಸ್ಟ್ ಟೈಮ್ ಹೇಳಬೇಕು ಹೊರಗಡೆ ಏನಾದರೂ ಫಂಕ್ಷನ್ಸ್ ಇಟ್ಕೊಂಡಾಗ. ನೋಡೋಣ ನೆಕ್ಸ್ಟ್ ಫಂಕ್ಷನ್ಗಳಲ್ಲಿ. ಎಷ್ಟೊಂದು ವೆಹಿಕಲ್ಸು ಏನೋ ಫಂಕ್ಷನ್ ಇರಬೇಕು. ಹಾಂ ಕರೆಕ್ಟ್, ಇದೇನು ಪೂಜೆನ ಹಬ್ಬನ ಜಾತ್ರೆನೋ ಏನೋ ಇದೆ. ಪಕ್ಷಿಗಳೆಲ್ಲ ನೋಡಿ ಮನೆಗೆ ಹೋಗ್ತಾ ಇದೆ. ಕರಿಮೋಡ ಮುಸುಕೈತೆ ಮನಸ್ಸಿನ ಒಳಗೆ, ಬಯಲಾಗೆ ತುಳುಕೈತೆ ಹರುಷಾದ ಬನಲು, ಪ್ರೀತಿಯ ತೆರಿಗೆ ಬಡಿದೈತೆ ಸಿಡಿಲು, ಮಡಿದೈತೆ ಸಿಡಿಲು, ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿಸು, ನಗುತ್ತಾದ ಭೂತಾಯಿ ಮನಸ್ಸು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.